ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದನೇ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಹಾಗೆಯೇ ನಿಮ್ಮ ಮೈಂಡಲ್ಲಿ ಯಾವುದನ್ನು ಒಳ್ಳೆ ಕಂಟೆಂಟ್ ಇದ್ದರೆ ನನಗೆ ಶೇರ್ ಮಾಡ್ಕೊಳ್ಬೋದು. ನಾನು ಅಂದರೆ ಯಾವುದನ್ನು ವಿಡಿಯೋ ಮಾಡಬೇಕು ಅಂದರೆ ಆ ಕಂಟೆಂಟ್ ವಿಡಿಯೋನ ನನಗೆ ಶೇರ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇವಾಗ ಬೆಳಗ್ಗೆನೇ ಎದ್ದಿದ್ದೀನಿ, ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇವತ್ತು ಬಂದು ವೈಕುಂಠ ಏಕಾದಶಿ ದಿನ ಆಗಿದೆ. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ನಿಮಗೆ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ, ಸ್ವಲ್ಪ ವಿಡಿಯೋ ಮಾಡಲಿಕ್ಕಾಗಿಲ್ಲ ಅಂತ. ರೋಡಲ್ಲಿ ಎಲ್ಲ ಜನನೂ ಬಾಗಲು ತೊಳಿತಾ ಇದ್ದಾರೆ. ಯಾಕಂದರೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ರೋಡ್ ಫುಲ್ಲು ಒಂಥರ ಕ್ಲೀನಾಗಿದೆ. ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು. ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಅವ್ರು ಬೆಳಗ್ಗೆನೇ ತೊಗೊಂಡು ಬಂದು ಇಟ್ಬಿಟ್ಟು ವಾಕಿಂಗ್ ಹೋಗಿದ್ದಾರೆ. ಇನ್ನು ನಾನು ತಿಂಡಿ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ನನ್ನ ಮಗ ನಾನು ಲಾಸ್ಟ್ ಟೈಮ್ ಮನೆ ದೇವ್ರಿಗೆ ಹೋದಾಗ ಹುಳಿಯನ್ನ ಅಂತ ಮಾಡಿದ್ದೆ. ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿತ್ತು ಅವನಿಗೆ. ಹುಳಿಯನ್ನನೇ ಮಾಡು ಅಮ್ಮ ಅಂತ ಇದ್ದ. ಸರಿ, ಹುಳಿಯನ್ನ ಮಾಡಿಬಿಟ್ಟು ಒಂದೇ ಸಮ ಬೇಗನೆ ಸಾಂಬಾರು ಕೂಡ ಮಾಡ್ಕೊಂಬಿಡೋಣ. ಎಲ್ಲ ಬೇಗ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಡುಗೆ ನಾಷ್ಟ ಎರಡು ಒಂದೇ ಸಲ ಮುಗಿಸ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ, ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನೈಟ್ ಪಾತ್ರೆ ತೊಳೆದಿರೋದನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಒಣಗಿರುತ್ತೆ, ಡ್ರೈ ಆಗಿರುತ್ತಲ್ಲ, ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಅಡುಗೆ ಮನೆ ಸ್ವಲ್ಪ ಫ್ರೀ ಆಗುತ್ತೆ. ಹಾಗೆಯೇ ಇನ್ನು ಪಾತ್ರೆ ಎಲ್ಲ ಎತ್ತಿಟ್ಟಿದ ನಂತರ ಇನ್ನು ಸ್ವಲ್ಪ ತರಕಾರಿ ಎಲ್ಲ ಜೋಡಿಸ್ಕೊಳ್ಬೇಕಾಗಿತ್ತು. ಇನ್ನು ಟೊಮೆಟೊ ಎಲ್ಲ ಇನ್ನೂ ಹಣ್ಣಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಫ್ರಿಡ್ಜಲ್ಲಿ ಹಾಕಿಲ್ಲ. ಫುಲ್ಲು ಹಣ್ಣಾಗಿಬಿಟ್ಟಿದ್ರೆ ಫ್ರಿಡ್ಜಲ್ಲಿ ಇಡ್ತೀನಿ. ಇನ್ನು ಕಾಯಿ ಥರನೇ ಇದೆಯಲ್ವಾ, ಅದಕ್ಕೋಸ್ಕರ ನಾನು ಈರುಳ್ಳಿ ಬುಟ್ಟಿಯಲ್ಲೇ ಇಡ್ತಾಯಿದ್ದೀನಿ. ಈ ಥರ ಅಂದರೆ ತುಂಬ ಜನ ಹೇಳ್ತಾರೆ ಟೊಮೆಟೊ ಎಲ್ಲ ಫ್ರಿಡ್ಜಲ್ಲಿ ಇಡಬಾರ್ದು ಅಂತ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಫ್ರಿಡ್ಜಲ್ಲಿ ತರಕಾರಿ ಇಡಬಾರ್ದು, ಹಣ್ಣು ಇಡಬಾರ್ದು, ಊಟ ಇಡಬಾರ್ದು ಅಂತ. ಊಟ ಎಲ್ಲ ನಾನೇನು ಇಡಲ್ಲ, ಬಟ್ ಕೆಲವೊಂದು ಸಲ ಎಮರ್ಜೆನ್ಸಿ ಅಂದರೆ ಯಾವುದನ್ನ ಸಾಂಬಾರಾದರೆ ಇಡ್ತೀನಿ ಅಷ್ಟೇ. ಇನ್ನು ಬೇರೆ ಊಟಗಳಾಗಲಿ ರೈಸ್ ಐಟಮ್ ಅಂತೂ ನಾನೇನು ಇಡ್ಲಿಕ್ಕೆ ಹೋಗಲ್ಲ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ತರಕಾರಿಗಳೆಲ್ಲ ಇಡಬಾರ್ದು ಅಂತ ಅಂದಮೇಲೆ ಫ್ರಿಡ್ಜ್ ಯಾಕೆ ತಯಾರು ಮಾಡಬೇಕಲ್ವಾ. ಇನ್ನು ತರಕಾರಿಗಳು ಒಂದೇ ಸಮ ಹೋಗಿ ತರಲಿಕ್ಕಾಗಲ್ಲ ಅನ್ನೋರಿಗೆ ಫ್ರಿಡ್ಜ್ ತುಂಬ ಯೂಸ್ಫುಲ್ ಇದೆ. ಕೆಲವೊಂದು ತರಕಾರಿ ಇಡಬಾರ್ದು ಅನ್ನೋದು ಗೊತ್ತೇ ಇದೆ. ಈಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಫ್ರಿಡ್ಜಲ್ಲಿ ಇಡಬಾರ್ದು. ಇನ್ನು ನಾರ್ಮಲ್ ಆಗಿರೋ ತರಕಾರಿ, ಸೊಪ್ಪು ಅದನ್ನೆಲ್ಲ ಅದನ್ನು ಫ್ರಿಡ್ಜಲ್ಲಿ ಇಟ್ಟೇ ಇಡ್ತೀನಿ. ಇನ್ನು ಹಣ್ಣುಗಳಲ್ಲಿ ನಾನು ಯಾವುದೇ ಥರ ಹಣ್ಣೆಲ್ಲ ಇಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಹಣ್ಣುಗಳು ಫ್ರಿಡ್ಜಲ್ಲಿ ಇಟ್ಟು ತಿನ್ನೋವಂಥದ್ದು ಅಷ್ಟಿಷ್ಟ ಆಗಲ್ಲ, ಯಾಕಂದರೆ ತುಂಬ ಕೋಲ್ಡ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇನ್ನು ನಾರ್ಮಲಾಗಿ ತರಕಾರಿ ಮಾತ್ರ ನಾನು ತರಕಾರಿ ಮತ್ತು ಬೇಳೆಗಳು ಯಾವುದನ್ನು ಬೇಗ ಹುಳ ಆಗೋವಂಥ ಐಟಮ್ಗಳನ್ನ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ನು ಹಾಲು ಮೊಸರು ನಾರ್ಮಲಾಗಿ ಇಟ್ಕೊಳ್ತೀನಿ ಅಷ್ಟೇ. ಈಗ ಹುಣಸೆಹಣ್ಣು ಅಂದರೆ ಹುಳಿಯನ್ನ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣನ್ನ ನೆನೆಸಿಟ್ಕೊಳ್ತೀನಿ. ಅದಕ್ಕೆ ಮುಂಚೆ ತೊಳೆದ್ಬಿಟ್ಟು ಹುಣಸೆಹಣ್ಣನ್ನ ಒಂದ್ಸಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇಗನೆ ನೆನೆ ಹಾಕಿದರೆ ಚೆನ್ನಾಗಿ ಹುಣಸೆಹಣ್ಣು ನೆಂದಿರೋದು. ನಾನು ಅದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಒಂದು ಕಡೆ ರೈಸ್ ಕೂಡ ಇಟ್ಟಿದ್ದೆ. ಇನ್ನು ಕಾಫಿ ಮಾಡಿಕೊಟ್ಬಿಟ್ಟು ಎಲ್ಲರೂ ಇವತ್ತು ಕಾಫಿ ಬೇಕು ಅಂದ್ರಪ್ಪ, ಅದೇನೂ ಗೊತ್ತಿಲ್ಲ, ಚಳಿ ಅಂತೂ ಹಂಗಿದೆ ಅನಿಸುತ್ತೆ. ಈಗ ಎಲ್ಲರಿಗೂ ಕಾಫಿ ಬೇಕು ಅಂದರೆ ಸರಿ, ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಆನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟೇ. ಇದಕ್ಕೆ ಕಡಲೆಬೀಜ, ಕಡಲೆಬೇಳೆ ಏನೂ ಬೇಡ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಆದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಇನ್ನೊಂದೇನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಅಂತ ಏನಾನ ಮಾಡ್ತೀವಲ್ಲ ಅಡುಗೆಗಳು, ಅದಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಯಾವ ಥರ ಮಾಡೋದು ಅಂದರೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಜಜ್ಜಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಪ್ಪೆ ಎಲ್ಲ ತೆಗೆದು ಹಾಗೇ ಒಗ್ಗರಣೆಗೆ ಹಾಕ್ಕೊಂಡು ಅದೊಂದು ನಿಮಿಷ ಫ್ರೈ ಆಗಿದ ನಂತರ, ಅಂದರೆ ಬೆಳ್ಳುಳ್ಳಿನೇ ಜಾಸ್ತಿ ಕಪ್ಪಗಾಗೋದಕ್ಕೆ ಬಿಡಬಾರ್ದು. ಹಾಗೆಯೇ ಜೀರಿಗೆ ಫಸ್ಟೇ ಹಾಕ್ಕೊಳ್ಬೇಕಾಗಿತ್ತು, ಮರ್ತೋದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ತುಂಬ ಬ್ಲ್ಯಾಕ್ ಎಲ್ಲ ಆಗಬಾರ್ದು, ಈರುಳ್ಳಿ ಒಂಥರ ಗ್ಲಾಸ್ ಆಗಿರಬೇಕು. ಆ ಥರ ಇದ್ದಾಗ ಸಾಕು, ಟ್ರಾನ್ಸ್ಪರೆಂಟಾಗಿ ಕಾಣಿದ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಈರುಳ್ಳಿ ಬೆಂದಾದಮೇಲೆ ಇವಾಗ ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಷ್ಟೇ. ಬೇಕು ಅಂದರೆ ಅರಿಶಿನ ಪುಡಿ ಹಾಕ್ಕೊಬೋದು. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಚಿತ್ರಾನ್ನ ಥರ ಕಾಣುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳಿಲ್ಲ. ಹುಣಸೆಹಣ್ಣು ಚಿತ್ರಾನ್ನನೂ ಸೇಮ್ ಹಿಂಗೆ ಮಾಡ್ಕೊಳ್ಳೋದು. ಅದಕ್ಕೇನಂದರೆ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕ್ಕೊಳ್ತೀವಿ ಅಷ್ಟೇ, ಸಿಂಪಲ್ಲು. ಇನ್ನು ಕೆಲವರು ಕಾಯಿ ತುರಿನೂ ಹಾಕ್ಕೊಳ್ತಾರೆ. ಇದನ್ನು ನನ್ನ ಮಗ ಹುಳಿಯನ್ನ ಅಂತಲೇ, ನಾನು ಸ್ವಲ್ಪ ಅವತ್ತು ಡಿಫ್ರೆಂಟಾಗಿ ಕಡಲೆಬೀಜ ಏನೋ ಹಾಕ್ದಿರ ಮಾಡಿದ್ದೆ. ಅದನ್ನು ಅವನು ಆ ಥರ ಅಂದ್ಕೊಂಡ. ಸರಿ,
ಕಡಲೆಬೇಳೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಅಂದ್ಬಿಟ್ಟು ಈ ಥರ ಮಾಡಿದ್ದೆ. ಇನ್ನು ರೈಸ್ ಕೂಡ ಮಾಡಿಟ್ಕೊಂಡಿದ್ನಲ್ಲ, ಈಗ ಅದೆಲ್ಲ ಗೊಜ್ಜು ಬಂದು ಕ್ಲೀನಾಗಿ ಅಂದರೆ ನೀರು ಇರೋದೆಲ್ಲ ಗೊಜ್ಜು ರೀತಿ ಆದಮೇಲೆ ಅನ್ನ ಕಲಸಿಟ್ರೆ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ನನ್ನ ಮಗನಿಗಂತೂ ಈ ಥರ ಡಿಸೈನ್ ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಕೊಳ್ತಾನೆ. ಅದಾದಮೇಲೆ ಇವತ್ತು ದಾಲ್ ದಡಕ್ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇದು ಅಷ್ಟೇ ಸಿಂಪಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು, ಹಾಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕೊಬೋದು, ಸಾಂಬಾರು ಪುಡಿ ಹಾಕ್ಬಾರ್ದು. ಫಸ್ಟೇ ನಾನು ಈ ಕಡೆ ಬೇಳೆ ಕೂಡ ಬೇಯಿಸಿ ಇಟ್ಕೊಂಡಿದ್ನಲ್ಲ ಆಲ್ರೆಡಿ. ಈಗ ಅದು ಬೆಂದಿದೆ. ಈ ಕಡೆ ಟೊಮೆಟೊ ಎಲ್ಲ ಚೆನ್ನಾಗಿ ಗೊಜ್ಜು ರೀತಿ ಆಗಬೇಕು. ಅದಕ್ಕಿಂತ ಮುಂಚೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು, ಇದು ಪೂರ್ತಿ ಒಂಥರ ಟೊಮೆಟೊ ಗೊಜ್ಜಾಗುತ್ತಲ್ಲ ಆ ರೀತಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಳೆ ಬೆಂದಿರುತ್ತಲ್ಲ ಅದನ್ನು ಅಷ್ಟೇ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೂ ಮಾಡ್ಕೊಬೋದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬೇಳೆ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ ಅನ್ನೋದಕ್ಕೋಸ್ಕರ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೂಡ ಹಾಕೊಬೋದು, ಇಲ್ಲ ನಿಮಗೆ ಬೇಳೆ ಥರ ಬೇಕು ಅಂದರೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಬೇಕು ಅಂದರೆ ನೀವು ಹುಣಸೆಹಣ್ಣು ರಸ ಕೂಡ ಹಾಕೊಬೋದು, ಹುಳಿ ಕಮ್ಮಿ ಇದೆ ಅನ್ನೋಂಗಿದ್ರೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ಮುಗೀತು, ಸಾಂಬಾರು ರೆಡಿ ಆಗೋಯ್ತು. ಇನ್ನು ಅಡುಗೆ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಆಲ್ರೆಡಿ ಬಂದು ಟೈಮು 10 ಗಂಟೆ 10:30 ಆಗ್ತಾಯಿದೆ. ಇನ್ನು ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ನಾನ ಮಾಡಿ ಬಂದಿದ ತಕ್ಷಣವೇ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟೆ. ಆನಂತರ ತಲೆ ಒಣಗಿಸ್ಕೊಳ್ತಾ ಇರೋದು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ನಾನು ಹೋದ್ಸಲಿ ಹೋಗೋದಕ್ಕೂ ಈ ಸಲ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಹೋದ್ಸಲಿ ಬರೀ 1 ಅವರಲ್ಲಿ ಮುಗಿಸ್ಕೊಂಬಂದೆ, ಯಾಕಂದರೆ ಮಧ್ಯಾಹ್ನ ಹೋದರೆ ಯಾರೂ ಇರೋಲ್ಲ ಜನ ಅಂತ ಅಂದ್ಕೊಂಡು ಒಂದು 11 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ನನ್ನ ಫ್ರೆಂಡು. ಬಟ್ ನಾವು ನೋಡಿದಾಗ ನಾವು ಮನೆಗೆ ಬರೋಷ್ಟರಲ್ಲಿ 3 ಗಂಟೆ ಆಗೋಯಿತು. ಇನ್ನೊಂದೇನಪ್ಪ ಅಂದರೆ ಇನ್ನೊಂದು 2 ಡೇಸ್ ಇತ್ತು ನ್ಯೂ ಇಯರ್ಗೆ, ಅಂದರೆ ಒಂದು ದಿನ ಮಧ್ಯೆ ಇತ್ತಷ್ಟೇ. ನನಗೆ ಕೇಕ್ ಆರ್ಡರ್ಸ್ ಬೇರೆ ಬಂದುಬಿಟ್ಟಿತ್ತು. ಯಾವ ಥರ ಬಂದಿತ್ತು ಅಂದರೆ ಈ ಸಲಿನೇ ಫಸ್ಟು ಇಷ್ಟು ದೊಡ್ಡ ಆರ್ಡರ್, ಅಂದರೆ ಒಂದು 10 kg ಕೇಕ್ ಆರ್ಡರ್ ಬಂದಿತ್ತು. ಅಂದರೆ ಎಲ್ಲ ಒಂದೇ ಅಲ್ಲ, ಒಂದು 5 kg ಬಂದುಬಿಟ್ಟು ನಾರ್ಮಲಾಗಿ ಚಾಕ್ಲೇಟ್ ಫ್ಲೇವರ್ ಕೇಕ್, ಐಸ್ ಕೇಕ್ ಬಂದಿತ್ತು. ಇನ್ನೊಂದು 5 kg ಬಂದು ಹನಿ ಕೇಕ್ ಬಂದಿತ್ತು. ನೋಡೋಣ ಯಾವ ಥರ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಅದಕ್ಕಿಂತ ಮುಂಚೆ ಐಟಮ್ಗಳೆಲ್ಲ ಮನೆಯಲ್ಲೇ ಇದೆ, ಅಂದರೆ ಕೇಕ್ ಐಟಮು. ಸ್ವಲ್ಪ ಮೊಟ್ಟೆ ಎಲ್ಲ ತರಬೇಕು. ಫಸ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ತರೋಣ ಅಂದ್ಕೊಂಡು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ನನ್ನ ಫ್ರೆಂಡ್ನು ಕೂಡ ಕಾಯ್ತಾ ಇದ್ದೆ. ಫಸ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದೇ ಒಂಥರ ಚೆಂದ. ಪ್ರವೇಶ ಮಾಡಿ ಬೇರೆ ಜನ್ಮ ತಗೊಳ್ಳೋದು, ತಿರ್ಗಾ ಮತ್ತೆ ಅವ್ರು ಬೆಳೆದು ದೊಡ್ಡದಾಗಿ ವಯಸ್ಸಾಗುತ್ತೆ, ಆ ದೇಹ ಬಿಡುತ್ತೆ, ತಿರ್ಗಾ ಮತ್ತೆ ಆತ್ಮ ಜನನ ಮರಣದ ಚಕ್ರದಲ್ಲಿ ಸುತ್ತುತ್ತಾ ಇರ್ತದೆ. ಇದನ್ನೇ ಭಗವದ್ಗೀತೆಯಲ್ಲಿ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾದ ಪರಿಹಾರ್ಯೇತೇನತ್ವ ಶೋಚಿತು ಮರಸಿ ಅಂತ ಹೇಳುತ್ತೆ. ಹುಟ್ಟಿದ ಮನುಷ್ಯನಿಗೆ ಹೇಗೆ ಮರಣ ಇದೆಯೋ, ಮರಣವನ್ನಪ್ಪಿದವನಿಗೂ ತಿರ್ಗಾ ಪುನರ್ಜನ್ಮ ಇದೆ, ಇದಕ್ಕೆ ಯೋಚನೆ ಮಾಡಬೇಡ ಅಂತ ಭಗವದ್ಗೀತೆಯಲ್ಲಿ ಈಶ್ವರ ಹೇಳಿದ್ದಾನೆ. ಅದನ್ನು ಓದ್ರಿ ನೋಡಿ. ಶ್ರೀಕೃಷ್ಣ ವಾಚ ಅಂತೇನಿದೆ ಆ ಗೀತೆಯಲ್ಲಿ ಶ್ಲೋಕ ಅಧ್ಯಾಯ 2ರಲ್ಲಿ ಶ್ಲೋಕ 27ರಲ್ಲಿ ಇದೆ. ಅಂದರೆ ಮನುಷ್ಯನಿಗೆ ದೇಹ ಎಂಡಲ್ಲ, ಮನುಷ್ಯನಿಗೆ ಪುನರ್ಜನ್ಮ ಇದೆ. ಇದನ್ನು ಸ್ವಲ್ಪ ತಿಳ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಪೋಸ್ಟರ್ಸ್ ಎಲ್ಲ ಹಾಕ್ತಾಯಿದ್ರು. ಆವಾಗ ಒಂದು ಅಂಕಲ್ ಎಷ್ಟು ಚೆನ್ನಾಗಿ ಭಗವದ್ಗೀತೆಯಲ್ಲಿರೋ ಒಂದು ಶ್ಲೋಕ ಆಗಲಿ, ಅದರಲ್ಲಿರೋ ಒಂದು ನಿಜವಾದ ಏನಂತಾರೆ ವಾಕ್ಯಗಳಾಗಲಿ ಅದೆಲ್ಲ ಹೇಳಿದ್ರು. ಭಗವದ್ಗೀತೆ ಓದೋರಿಗೆ ಗೊತ್ತಿರುತ್ತೆ. ಬಟ್ ಇನ್ನೊಂದೇನಪ್ಪ ಅಂದರೆ ಅವ್ರು ಹೇಳ್ತಾ ಇದ್ರಲ್ಲ, ಮತ್ತೆ ಸಾವು ಬಂದಮೇಲೆ ಮತ್ತೆ ಜನ್ಮ ಇದೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಇನ್ನು ದೊಡ್ಡವ್ರು ಹೇಳ್ಬೇಕಾದ್ರೆ ಅದನ್ನೆಲ್ಲ ತಪ್ಪು ಅಂತ ತಿಳ್ಕೊಳಕ್ಕಾಗಲ್ಲ, ಯಾಕಂದರೆ ಎಷ್ಟೋ ಇದರಲ್ಲಿ ಬುಕ್ಕಲ್ಲಿ ಬರೆದಿರೋದೆಲ್ಲ ಕೆಲವೊಂದು ನಿಜ ಆಗಿದೆ. ನನಗೆ ಅವ್ರು ಹೇಳ್ತಾ ಇರೋದು ನೋಡಿ ತುಂಬ ಖುಷಿ ಆಯಿತು. ಒಂದು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಚೆನ್ನಾಗಿತ್ತು ಅಂತಲೇ ಅಂದ್ಕೊಬೋದು. ಇದಾದಮೇಲೆ ಸಿಕ್ಕಾಪಟ್ಟೆ ರಶ್ ಇತ್ತು. ಒಳಗಡೆ ಹೋಗೋಷ್ಟರಲ್ಲಿ
ಎರಡೂವರೆ ಅವರ್ ಆಯಿತು. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ಇನ್ನು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಮೇಲೆ ಡೆಕೋರೇಷನ್ ಎಲ್ಲ ಬಂದು ಒರಿಜಿನಲ್ ಹಣ್ಣು ಮತ್ತು ಈ ಜೋಳ ಅದರಲ್ಲೆಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ದೇವ್ರ ಹತ್ರ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ರಲ್ಲ, ಹೊರಗಡೆ ಲೈಟಲ್ಲೇ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ಒಳಗಡೆಗೆ ಮಾತ್ರ ದೇವ್ರ ಹತ್ರನೇ ಒಂದೊಂದು ಲೈಟ್ ಹಾಕ್ಬಿಟ್ಟು ಇನ್ನು ದೇವಸ್ಥಾನದ ಲೈಟ್ ಫುಲ್ಲು ಆಫ್ ಮಾಡಿಬಿಟ್ಟಿದ್ರು. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಇದು ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಆಯಿತು. ತುಂಬ ಚೆನ್ನಾಗಿ ಒಂದೊಂದು ನಿಮಿಷನೂ ನಿಂತ್ಕೊಂಡು ದೇವ್ರನ್ನ ಕಣ್ಣು ತುಂಬ ನೋಡ್ಕೊಂಡು ಬಂದಿದ್ದಾಯಿತು. ಈ ಸಲ ಅಂತೂ ತುಂಬ ಡಿಫ್ರೆಂಟಾಗೇ ಮಾಡಿದ್ರು. ಇನ್ನು 2 ಗಂಟೆವರೆಗೆ ಅಲ್ಲೇ ನಿಂತಿರೋದಕ್ಕೆ ಹೊಟ್ಟೆ ಹಸಿವು ಜಾಸ್ತಿ ಆಗೋಯ್ತು. ಯಾಕಂದರೆ ಉಪವಾಸ ಬೇರೆ ಇದ್ದಿದ್ದಲ್ಲ. ಇನ್ನು ಅಲ್ಲೇ ಕೊಟ್ಟಿರೋ ಪ್ರಸಾದ ಅಲ್ಲೇ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಮನೆಗೆ ಬಂದು ಇನ್ನು ಮೊಟ್ಟೆ ಎಲ್ಲ ತೊಗೊಂಡು ಬಂದೆ. ಇನ್ನು ತೊಗೊಂಡು ಬಂದು ಮತ್ತೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆನಂತರ ಸ್ಟಾರ್ಟ್ ಮಾಡಿದೆ ಕೇಕ್ ರೆಡಿ ಮಾಡ್ಕೊಳ್ಳೋದು. ಯಾಕಂದರೆ ನಾಳೆ ಎಲ್ಲ ಅಂದರೆ ಬೇಸ್ ಮಾಡಿಟ್ಕೊಂಡ್ಬಿಟ್ರೆ ಅಂದರೆ ಕೇಕ್ ಮಾಡಿಟ್ಕೊಂಡ್ಬಿಟ್ರೆ ಇನ್ನು ಡೆಕೋರೇಷನ್ ಎಲ್ಲ ನೆಕ್ಸ್ಟ್ ಡೇ ಮಾಡ್ಬೋದು ಅನ್ನೋ ಥರ. ಇನ್ನು ನ್ಯೂ ಇಯರ್ ಬೆಳಗ್ಗೆನೇ ಬೇಕಂತೆ. ಒಂದು 2 ಕಂಪ್ನಿ ಆರ್ಡ್ರುಗಳು ಬಂದಿತ್ತಲ್ಲ, 5 ಕೆ ಜಿ ಅಂದ್ಬಿಟ್ಟು. ಇನ್ನು ಚಿಕ್ಕ ಕೇಕೆಲ್ಲ ಮನೆ ಹತ್ರನೇ ಹಾಫ್ ಕೆ ಜಿ ಕೇಳಿದರು. ಅದನ್ನು ಮಾಡ್ತಾನೆ ಹಂಗೆ ದೊಡ್ಡ ಕೇಕ್ ಮಾಡ್ತಾನೆ ಚಿಕ್ಕ ಕೇಕನ್ನು ರೆಡಿ ಮಾಡ್ಕೊಬೋದು. ಇನ್ನು ಸಂಜೆ ಆಯಿತು. ಇನ್ನು ಬಂದು ಸ್ವಲ್ಪ ತಿಂದ್ಬಿಟ್ಟು 5 ನಿಮಿಷ ಕೂತ್ಕೊಂಡ್ಬಿಟ್ಟಿದ್ದೆ, ರೆಸ್ಟ್ ಮಾಡಿದ್ದೆ. ಯಾಕಂದರೆ ಹೊರಗಡೆ ಹೋಗಿ ಬಂದರೆ ಗೊತ್ತಲ್ವ, ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಇನ್ನು ಸಂಜೆ ಒಂದ್ಸಲ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಇನ್ನು ಕೇಕ್ ರೆಡಿ ಮಾಡಿಕೊಂಡೆ. ಸ್ವಲ್ಪ ಮಾಡಿಟ್ಕೊಂಡೆ ಎಷ್ಟಾಗುತ್ತೋ ಅಷ್ಟು ಅಂತ. ತುಂಬ ಚೆನ್ನಾಗಿ ಎಲ್ಲ ಕೇಕೂ ಸ್ಪಾಂಜಿಯಾಗಿ ಬಂದಿತ್ತು. ಆಲ್ರೆಡಿ ನನ್ನ ಚಾನಲಲ್ಲಿ ನಿಮಗೆ ಕೇಕ್ ರೆಸಿಪಿನ ನಾನು ತುಂಬ ಸಲ ತೋರಿಸಿದ್ದೀನಿ. ಇಲ್ಲ ಸಪ್ರೇಟಾಗಿ ಕೇಕ್ ರೆಸಿಪಿ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಕೇಕ್ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದೆ ಅಂತ ತೋರಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಮತ್ತು ಸಿಗ್ತೀನಿ.